ಫುಲ್ಲು ಕೋಲ್ಡ್ ವೆದರು, ಒಂಥರ ಏನಂದರೆ ಫುಲ್ಲು ಸ್ನೋಯ್ ಆಗಿತ್ತು. ಈ ಸರಿ ಫುಲ್ಲು ಗ್ರೀನ್ರಿ ಅಂದ್ಕೊಳ್ಳಿ. ಝೋಜಿಲಾ ಪಾಸಲ್ಲಿ ಸಖತ್ತಾಗಿ ಕಾಣೋ ಅಂಥ ಪ್ಲೇಸ್ ಅಂದರೆ ಇದೆ. ನೋಡ್ಬೋದು ವ್ಯೂ ಯಾವ ಥರ ಇದೆ ಅಂತ. 0 ಪಾಯಿಂಟ್ ಹತ್ರ ಇದ್ದೀವಿ. ನೋಡ್ಬೋದು 11,000 ಚಿಲ್ಲರೆ ಅಡಿ, 11,600 ಚಿಲ್ಲರೆ ಅಡಿನೋ ಹೈಟಲ್ಲಿದ್ದೀವಿ. ದರ್ಶನ್ ಬೈ ಮಾಡಿಕೊಟ್ಟಿದ್ದಾರೆ ಟೊಮೊಟೊ ಗೊಜ್ಜು ಅನ್ನ. ಇವರು ಆಂಧ್ರದವ್ರಣ್ಣ ಬೈಕ್ ರೈಡರು, ಅವ್ರ ಬೈಕ್ ಅಲ್ಲಿದೆ. ಅವರು ಇಲ್ಲೇ ನಿಂತ್ಕೊಂಡು ವೀಡಿಯೋ ಶೂಟ್ ಮಾಡ್ಕೊತಾ ಇದ್ರು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏಟ್ರ್ ಕ್ಲಾಕ್ಸ್. ನಾನು ನಿಮ್ಮ ಅಜಯ್ ಸದ್ಯಕ್ಕೆ ಎಲ್ಲಪ್ಪ ಇದ್ದೀವಿ ಅಂದರೆ ನೋಡ್ಬೋದು ಸೋನ್ಮಾರ್ಗಲ್ಲಿ ಟ್ರಕ್ ಪಾರ್ಕಿಂಗಲ್ಲಿ ಇದ್ದೀವಿ. ಗಾಡಿಗಳೆಲ್ಲ ಕಡೆ ನೋಡ್ಬೋದು. ಗಾಡಿಗಳು ಇವತ್ತು ಬೆಳಿಗ್ಗೆ ಕಾಟ ಮಾಡಿಸ್ತಿದ್ದಾರೆ. ನಾವು ಪ್ರತಿ ವರ್ಷ ಲಡಾಖ್ ಹೋಗ್ಬೇಕಾದ್ರೆ ಮಧ್ಯಾಹ್ನ ಮೇಲೆ ಬಿಡೋರು ಗಾಡಿ. ಈ ವರ್ಷ ಅಮರನಾಥ್ ಯಾತ್ರೆ ಇರೋ ಕಾರಣದಿಂದ ಬೆಳಗ್ಗೆ ಬೇಗ ಬಿಡ್ತಾವ್ರೆ. 6 ಗಂಟೆಗೆ ಕಾಟ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಈಗ 7 ಗಂಟೆ, ಮಲಗಿದ್ದು ಬಂದು 2 ಗಂಟೆಗೆ. ನಿದ್ದೆನೇ ಆಗಿಲ್ಲ, 4 ಅವರ್ ಅಷ್ಟೇ ನಿದ್ದೆ ಆಗಿರೋದು. ನೋಡ್ಬೋದು ಗಾಡಿಗಳೆಲ್ಲ ಇಲ್ಲಿದೆ. ಹೋದ ವರ್ಷ ಬಂದಾಗ ಫುಲ್ಲು ಸ್ನೋಯಿಂದ ಕವರ್ ಆಗಿರೋಂಥ ಬೆಟ್ಟ ಗುಡ್ಡಗಳು ತೋರಿಸಿದ್ವಿ. ಈ ವರ್ಷ ಯಾವ ಸ್ನೋ ಇಲ್ಲ, ಏನಿಲ್ಲ, ಬರೀ ಹಚ್ಚ ಹಸಿರು ಗ್ರೀನ್ರಿ ತೋರಿಸ್ತೀವಿ ಈ ವರ್ಷ. ನೋಡಿ, ಕಾಟ ಮಾಡಿಸ್ಬೇಕು ಗಾಡಿ. ಪಾಸಿಂಗ್ ಬರುತ್ತೋ ಏನು ಬರುತ್ತೋ ಗೊತ್ತಿಲ್ಲ. ಪಾಸಿಂಗೇ ಬರುತ್ತೆ, ಯಾಕಂದ್ರೆ 800 kg ಅಷ್ಟೇ ಮಾಲ್ ಲೋಡ್ ಮಾಡಿರೋದು. 18 ಒಳಗಿರಬೇಕು. ಇನ್ನೊಂದು ಲಡಾಖಲ್ಲಿ ರೂಲ್ಸ್ ನಿಮಗೆ ಗೊತ್ತಿರೋದೆ, ಲಾಸ್ಟ್ ಇಯರು ಹೇಳಿದ್ದೆ. ನಮ್ಮ RC ಪಾಸಿಂಗ್ ಎಷ್ಟಿರುತ್ತೋ ಅಷ್ಟೇ ಪಾಸ್ ಆಗೋದಿಲ್ಲಿ. ಸೂಟ್ ಗೀಟ್ ಎಲ್ಲ ಬಿಡಲ್ಲ. ಅದೇ ಆಲ್ ಓವರ್ ಇಂಡಿಯಾ ಎಲ್ಲೋದ್ರೂ ನೀವು ನಮ್ಮದು 18 GW ಇದ್ದರೆ, ಅಂದರೆ ಗ್ರಾಸ್ ವೆಹಿಕಲ್ ವೆಯ್ಟ್, ಲೋಡ್ ಗಾಡಿ ಖಾಲಿ ಗಾಡಿ ಸೇರಿ ಅದ್ರ ಜೊತೆ 5% ಎಕ್ಸ್ಟ್ರಾ ಬಿಡ್ತಾರೆ ಆಲ್ ಓವರ್ ಇಂಡಿಯಾ ಎಲ್ಲಿಂದ ಎಲ್ಲಿಗೆ ಬೇಕಾದರೂ. ಬಟ್ ಲೇ ಲಡಾಖ್ ರೋಡಲ್ಲಿ ಮಾತ್ರ 5% ಬಿಡಲ್ಲ. 18 ಅಂದರೆ 18 ಇರಬೇಕು. ಹಂಗಾಗಿ ನಾವು 11 ಟನ್ ಲೋಡ್ ಮಾಡಿದ್ದು. ಸದ್ಯಕ್ಕೆ ಗಾಡಿನ ಇಲ್ಲಿ ನಿಲ್ಲಿಸಿದ್ವಿ. ಕಾಟ ಗೀಟ ಎಲ್ಲ ಮಾಡಿಸ್ಕೊಂಬಂದ್ವಿ. 18 ಟನ್ 100 kg ಬಂತು. ಏನೂ ಸಮಸ್ಯೆ ಇಲ್ಲ. ಪಾಸಿಂಗ್ ಲೋಡು. ಸದ್ಯಕ್ಕೆ ಅನಿಲ್ ಅವ್ರು ನೀರು ಇಟ್ಕೊಂತಾರೆ ಇಲ್ಲಿ. ಆಮೇಲೆ ಅಡುಗೆ ಮಾಡೋಕ್ಕೆ ಕುಡಿಯೋಕ್ಕೆಲ್ಲ ನೀರು ಬೇಕಲ್ಲ, ಹಂಗಾಗಿ ನೋಡಿ ಇಲ್ಲಿ ಓವರ್ಲೋಡ್ ಬಂದ್ಬಿಡ್ಬೋದು ಅಂತ ಬೈಕ್ಗೆ ಎಲ್ಲ ಸೈಡ್ಗೆ ಇಟ್ಟಿದ್ದಾರೆ. ತೆಗೆದು ಸ್ಟೆಪ್ನಿ ಹಿಂದೆ ಹಾಕೋ ಪ್ಲೇವುಡ್ ಶೀಟು ಎಲ್ಲ. ಗಾಡಿ ನೋಡಿ ಯಾವ ಥರ ಕಾಣ್ತೈತೆ ಬೆಟ್ಟಗಳ ನಡುವೆ. ಹಂಗೆ ಹಿಂದೆ ಆಟೋಮೊಬೈಲ್ಸ್ ಇತ್ತು, ಹೋಗಿ ವೈಫರ್ ಬ್ಲೇಡ್ ತೊಗೊಂಬಂದ್ವಿ. ವೈಫರ್ ಬ್ಲೇಡ್ ಹಾಕ್ಬೇಕು, ಎರಡೂ ಹೋಗ್ಬಿಟ್ಟಿದ್ದಾವೆ. ರಬ್ಬರೇ ಇಲ್ಲ, ಫುಲ್ ಕಿತ್ತೋಗ್ಬಿಟ್ಟೈತೆ ನೋಡಿ. ಹಳೇದಿದು 2 ಹೊಸವು. ಬಂದಾಗಿಂದ ಅನಿಲಂಗಂತೂ ಗಾಡಿ ಕೊಟ್ಟಿಲ್ಲ. ಅಂದರೆ ಜಮ್ಮು ದಾಟ್ದಾಗಿಂದ ಮೊನ್ನೆ ನೈಟಿಂದನು ಕೊರೋನಾ ಓಡಿಸಿದೆ ಅಂತಲೇ ನಾನೇ ಕೊಡ್ತಾ ಇಲ್ಲ. ಸ್ವಲ್ಪ ಡೇಂಜರಸ್ ಪ್ಲೇಸ್ಗಳೆಲ್ಲ ಇದೆಲ್ಲ, ಹಂಗಾಗಿ ಬನ್ನಿ ಈಗ ಸದ್ಯಕ್ಕೆ ಇಲ್ಬಿಟ್ರೆ ನಾನ್ ಸ್ಟಾಪ್ ಆಗಿ ಹೋಗಬೇಕು. ಯಾವ ಕಡೆಗೆ ಅಂದರೆ ಸೀದಾ ಕಾರ್ಗಿಲ್ ಕಡೆಗೆ. ಇವತ್ತು ನೈಟ್ ಕಾರ್ಗಿಲ್ ಸ್ಟೇ. ನಾಳೆ ಬೆಳಗ್ಗೆ ಎದ್ದು ನಾಳೆ ಸಂಜೆ ಅಷ್ಟೊತ್ತಿಗೆ ಅಲ್ಲೇ ರೀಚ್ ಆಗ್ತೀವಿ. ಇಲ್ಲೇ ನೋಡಿ ಧೂಳು ಹೆಂಗೆ ಎಬ್ಬಿಸ್ಬಿಟ್ಟೆ ಅಣ್ಣ ಬಂದು. ಛೆ, ನೋಡಿ 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 ಧೂಳು ಮಗ ಧೂಳು ಅನ್ನಂಗೆ. ಅಣ್ಣ ಬಾಳೆಹಣ್ಣು ತರಕ್ಕೆ ಹೋಯ್ತೆ, ಹೊಟ್ಟೆ ಸುಖ ತಡ್ಕೊಳಲ್ಲ. ಹಂಗಾಗಿ ಬಾಳೆಹಣ್ಣು ತಿನ್ಕೊಂಡು ಆರಾಮಾಗಿ ಹೋಗ್ಬಿಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ ಅಷ್ಟೇ. ಯಾಕಂದರೆ ಬೇಗ ಬಿಟ್ಟಿದ್ದಾರೆ ಇವತ್ತು. ಒಳ್ಳೊಳ್ಳೆ ವ್ಯೂಸ್ ಇರುತ್ತೆ, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಅಲ್ಲೇ ವೈಫೈ ಬ್ಲೇಡ್ ಹೊಸ ಹಾಕಿದ್ದೀವಿ. ನಾವು NH1ಗೆ ಲೆಫ್ಟ್ ತೊಗೊಂಡ್ವಿ. ಆ ಕಡೆ ಯಾವುದಪ್ಪ ರೋಡು ಅಂತ ನೋಡಿದ್ರೆ ಈ ರೋಡ್ ಬಂದು ಝೋಜಿಲಾ ಟನಲ್ ಅಂತ ಏನು ಚರ್ಚೆ ಆಗ್ತಾ ಇದೆಯಲ್ಲ ನ್ಯೂಸ್ ಪೇಪರಲ್ಲಿ, ನ್ಯೂಸಲ್ಲೆಲ್ಲ. ಇನ್ನೊಂದು ಸ್ವಲ್ಪ 2-3 ದಿನದಲ್ಲಿ ಓಪನ್ ಆಗುತ್ತೆ. ಇಂಡಿಯಾದ್ದು ಲಾಂಗೆಸ್ಟ್ ಟನಲ್, ಅಟಲ್ ಟನಲ್ ಬಿಟ್ಟು ನೆಕ್ಸ್ಟ್ ಇವಾಗ ಮೊದಲನೇ ಸ್ಥಾನಕ್ಕೆ ಈ ಟನಲ್ ಬರುತ್ತೆ, ಝೋಜಿಲಾ ಟನಲ್ಲು. ಈ ಟನಲ್ನಿಂದ ನಮ್ಗೆ ಏನಪ್ಪ ಯೂಸು ಅಂದರೆ, ವರ್ಷದ 365 ದಿನವೂ ಲೇ ಲಡಾಖ್ಗೆ ಕಲೆಕ್ಷನ್, ಲೇ ಸಿಟಿಗೆ ಕನೆಕ್ಷನ್ ಇರ್ತದೆ. ಇವಾಗ ಏನಾಗುತ್ತೆ ಅಂದರೆ ಝೋಜಿಲಾ ಪಾಸ್ ನಾವೇನು ಹೋಗ್ತೀವೋ ಅಲ್ಲಿ ವರ್ಷದಲ್ಲಿ 5 ತಿಂಗಳು ಬಂದ್ ಆಗಿಬಿಡುತ್ತೆ, ಹೆವಿ ಸ್ನೋಫಾಲ್ ಆಗಿಬಿಟ್ಟು. ಈ ಟನಲ್ ಮಾಡಿರೋದ್ರಿಂದ ಈಗ 365 ದಿನವೂ ಕನೆಕ್ಟಿವಿಟಿ ಮಾಡ್ತಾ ಇದ್ದಾರೆ ಲೇ ಲಡಾಖ್ಗೆ. ನೋಡಿ ವ್ಯೂ ಯಾವ ಥರ ಇದೆ ಅಂತ. ಎಲ್ಲ ಅಮರನಾಥ್ ಯಾತ್ರೆಗೆ ಹೋಗಿರೋರಿಗೆ ಆಟಾಡೋಕೆ ಆಟ ಸಾಮಾನು ನೋಡಿ. ಆ್ಯಕ್ಚುಲಿ ಲಾಸ್ಟ್ ಇಯರೆಲ್ಲ ಲಡಾಖ್ ಕೊಡ್ತಿದ್ವಿ ಗೊತ್ತಾ ನಾವು. ಅವಾಗೆಲ್ಲ ಒಂಥರ ಯಾವ ಥರ ಇತ್ತು ಅಂದರೆ ಕ್ಲೈಮೇಟ್ ಎಲ್ಲ ಫುಲ್ಲು ಕೋಲ್ಡ್ ವೆದರು, ಒಂಥರ ಏನಂದರೆ ಫುಲ್ಲು ಸ್ನೋಯ್ ಆಗಿತ್ತು. ಈ ಸರಿ ಫುಲ್ಲು ಗ್ರೀನ್ರಿ ಅಂದ್ಕೊಳ್ಳಿ. ಒಳ್ಳೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋದಂಗೆ ಆಗೈತೆ. ವೀಡಿಯೋಸಲ್ಲೆಲ್ಲ ನೋಡಿರ್ತೀವಲ್ಲ ಈ ಸಾಂಗ್ ಶೂಟಿಂಗಲ್ಲಿ ಸ್ವಿಟ್ಜರ್ಲ್ಯಾಂಡ್ನ, ಸೇಮ್ ಅದೇ ಥರ ಇದೆ ನೋಡಿ.
ಬ್ಯೂಟಿಫುಲ್ ಲೊಕೇಶನ್ಸು. ಹೋಗ್ತಾ ಇದ್ದೀವಿ ಡ್ರೈವ್ ಮಾಡಿಕೊಂಡು. ಹೆವಿ ಡೇಂಜರಸ್ ರೋಡ್ಸ್ ಕೂಡ ಹೌದು. ಎಲ್ಲ ಕಿತ್ತೋಗ್ಬಿಟ್ಟೈತೆ ರೋಡು, ಮಳೆ ಜಾಸ್ತಿ ಆಗಿ ವರ್ಷ ಅನ್ಸುತ್ತೆ ಮೋಸ್ಟ್ಲಿ. ರೋಡ್ ಜಾಮ್ ಆಗ್ತಾ ಇರ್ತದೆ, ಏನೂ ಮಾಡೋಕ್ಕಾಗಲ್ಲ. ಮುಂದೆ ಅಮರನಾಥ್ ಯಾತ್ರೆ ಅವ್ರದ್ದು ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ಲ್ಯಾಂಡ್ ಸ್ಲೈಡ್ ಆದಂಗಿದೆ ಬೈ ಇಲ್ಲಿ ಮುಂದೆ. ಯಾವಾಗ ಆಗಿದೆ ಇಲ್ಲಿ ನೋಡಿ, ಅದೆಲ್ಲ ಅಮರನಾಥ್ ಯಾತ್ರೆ ಅದು. ಮುಂದೆ ಮೇಲಿಂದ ಕ್ಲೀನಾಗಿ ತೋರಿಸ್ತೀನಿ. ಹಿಂದೆ ಹೋಗ್ಬಿಟ್ಟು ಬನ್ನಿ, ಅಲ್ಲೇನೋ ಸೈಡ್ಗೆ ಹಾಕಿ ತೋರಿಸ್ತೀನಿ ನಿಮಗೆ. ಮಳೆ ಎಲ್ಲ ಏನಿಲ್ವಲ್ಲ, ಸಿಕ್ಕಾಪಟ್ಟೆ ಧೂಳು. ಲ್ಯಾಂಡ್ ಸ್ಲೈಡ್ ಆಗಿದೆ ನೋಡಿ ರೀಸೆಂಟಾಗಿ, ಗ್ಲೇಷಿಯರ್ ಬಂದಿದೆ. ಎಲ್ಲ ರೋಡೆಲ್ಲ ಲೆವೆಲ್ ಮಾಡಿ ಬಿಟ್ಟಿದ್ದಾರೆ ಅಷ್ಟೇ. ಹೆವಿ ಆಫ್ ರೋಡಿಂಗ್ ಎಲ್ಲ ಮಾಡ್ತಾ ಇರಬೇಕು. ಒಪ್ಪ ಅಣ್ಣನ ಹಿಂದೆ ಕಚ್ಕೊಂಡು ಹೋಗ್ತಾ ಇದ್ದೀವಿ ನಾವು ನೋಡಿ. ಡೇಂಜರಸ್ ರೋಡ್ಸ್. ಕೆಳಗೇನ ನಾವು ಹೋದ್ರೆ ಹೆಚ್ಚು ಕಮ್ಮಿ ಒಂದು 1000 ಅಡಿ ಆಗಿತ್ತು ಅವಾಗ ಮೇಲಕ್ಕೆ ಬಂದಿರೋ. ಇನ್ನು 3000 ಅಡಿಯಿಂದ ಕೆಳಗೆ ನೋಡಿದ್ರೂ ಹಿಂಗೆ ಕಾಣುತ್ತೆ. ಮುಂದೆಲ್ಲ ಡೇಂಜರಸ್ ಆಗಿದೆ. ಸ್ಲೋ ಮೂವಿಂಗ್ ಟ್ರಾಫಿಕ್, ತುಂಬ ಕಿರಿದಾದ ರಸ್ತೆ ನೋಡ್ಬೋದು. ಕೆಳಗೆ ನೋಡಿದ್ರೆ ಪಾತಾಳ ಲೆಫ್ಟ್ ಸೈಡಲ್ಲಿ, ಅದಂತೂ ನೋಡೋಕ್ಕಲ್ಲ ಬಿಡಿ. ಬೈ ಹೆಂಗೆ ಕುಂತವ್ರೋ ಗೊತ್ತಿಲ್ಲ ಲೆಫ್ಟ್ ಸೈಡಲ್ಲಿ. ತೋರಿಸೋಣ ನೋಡಿ ಹೆಂಗದೆ ನೋಡಿ ಅಲ್ಲಿ ಬಿಡಿ. ಒಂಚೂರು ಮುಂದಕ್ಕೆ ಹೋದ್ಮೇಲೆ ಇದನ್ನ ತೋರಿಸ್ತೀನಿ ತಡ್ರಿ. ಅಮರನಾಥ್ ಯಾತ್ರೆ ಟೆಂಟ್ ಎಲ್ಲ. ನಾನೇನಾದ್ರೂ ಟ್ರಾಫಿಕ್ ಪೊಲೀಸ್ ಆಗಿದ್ರೆ ಈ ನನ್ನ ಮಕ್ಳದ್ದು DL ಎಲ್ಲ ಹಂಗೆ ಆನ್ ದ ಸ್ಪಾಟ್ ಸಸ್ಪೆಂಡ್ ಮಾಡಿ ಮನೆ ಕಳಿಸ್ತಿದ್ದೆ. ಸದ್ಯಕ್ಕೆ ಗಾಡಿ ಜೋಜಿಲಾ ಪಾಸ್ ಒಂದು ಕಾಲ್ ಭಾಗ ಹಚ್ಚಿ ಸೈಡ್ಗೆ ಹಾಕಿದ್ವಿ. ಆವಾಗಲೇ ಅಣ್ಣ ತೋರಿಸ್ತಾ ಇದ್ರು ನೋಡಿ ನಿಮಗೆ. ಇದು ಯಾವುದು ಅಮರನಾಥ್ ಯಾತ್ರೆ, ಇದು ಯಾವ ಥರ ಇದೆ ಅಂತ. ಇದೆಲ್ಲ ಅಮರನಾಥ್ ಯಾತ್ರೆಗೋಸ್ಕರ ಒಂದು ಸಿಟಿನ ಸೃಷ್ಟಿ ಮಾಡಿರೋದು. ಯಾವ ಥರ ಇದೆ ನೋಡಿ. ಇನ್ನು ಒಂದು 15-20 ದಿನ ಹೋದರೆ ಇಲ್ಲೇನೂ ಇರಲ್ಲ. ಆ್ಯಕ್ಚುಲಿ ಅಮರನಾಥ್ ಯಾತ್ರೆ ತುಂಬ ದಿನ ನಡೆಯೋದು, ಮುಂಚೆ ಎಲ್ಲ. ಈ ವರ್ಷ ಸ್ನೋನೇ ಇಲ್ಲ ನೋಡಿ. ಮೇಲೂ ಸ್ನೋ ಇಲ್ಲ ಅಂದರೆ ಅದು ಶಿವನ ಲಿಂಗ ಬಂದು ಬೇಗ ಕರ್ಗೋಗ್ಬಿಟ್ಟಿರುತ್ತೆ. ಹಂಗಾಗಿ ಈ ವರ್ಷ ಬೇಗ ಮುಗಿಯುತ್ತೆ ನೋಡಿ. ಎಲ್ಲ ಒಂಥರ ಚಿಕ್ಕದಾಗಿ ಹೆಂಗೆ ಕಾಣ್ತಾ ಇದೆ ನೋಡಿ. ನಿಮಗೆ ಬಸ್ ಪಾರ್ಕಿಂಗ್, ಕಾರ್ ಪಾರ್ಕಿಂಗ್ ತೋರಿಸ್ತೀನಿ ನೋಡಿ. ಇಂಥವು ಒಂದಲ್ಲ, ಒಂದು 4-5 ಲಾಟ್ ಇದ್ದಾವೆ ನೋಡಿ. ಒಂದು ತೋರಿಸ್ತೀನಿ ಈಗ ನೋಡಿ. ಅಲ್ಲೊಂದಿದೆ ನೋಡಿ. ಸಿಕ್ಕಾಪಟ್ಟೆ ಜನ. ಇದರಿಂದನೇ ನಾವು 2 ದಿನ ಲೇಟಾಗಿ ಬಂದಿದ್ದೀಗ ನೋಡಿ. ಗಾಡಿಗಳೆಲ್ಲ ಬರ್ತಾ ಇದ್ದಾವೆ ಒಂದೇ ರೌಂಡ್ಗೆ. ಅವಾಗಲೇ ಹೇಳಿದ್ನಲ್ಲ ಯಾಕೆ ಡೀಪ್ ಕರ್ವ್ ಇರಲ್ಲ ಇಲ್ಲಿ ಅಂತ. ಅಲ್ಲಿಂದ ನೋಡಿ ಹೋಗಿ ಒಂದೇ ಏರ್ಪಿನ್ ಬೆಂಡ್ಗೆ ಗಾಡಿ ಅರ್ಧ ಬೆಟ್ಟ ಹತ್ತಿದೆ ಆಲ್ರೆಡಿ. ಜೋಜಿಲಾ ಪಾಸಲ್ಲಿ ಡ್ರೈವ್ ಮಾಡೋಕ್ಕೆ ನಿಜವಾಗ್ಲೂ ಗುಂಡಿಗೆ ಇರಬೇಕು ಸೀರಿಯಸ್ಲಿ. ಯಾಕೆ ಅಂದರೆ ಯಾವ ಥರ ರೋಡ್ ಅನ್ನೋದು ನೋಡಿ. ಫಸ್ಟು ನಾವು ನಮ್ಮ ಕಡೆ ಘಾಟ್ ಸೆಕ್ಷನ್ ಎಲ್ಲ 15-20 ಕಿಲೋಮೀಟರ್ ಘಾಟ್ ಇರ್ತದೆ, ಅದು ಸಿಂಪಲ್ ಘಾಟ್ಸ್ ಇರ್ತದೆ. ನಮ್ಮ ಕಡೆ ಘಾಟ್ಸ್ ಯಾವ ಥರ ಡಿಸೈನ್ ಮಾಡಿರ್ತಾರೆ ಅಂದರೆ, ಒಂದು ಬೆಟ್ಟ ಹತ್ಬೇಕಂದ್ರೆ 7-8 ಏರ್ಪಿನ್ ಬೆಂಡ್ಸ್ ಮಾಡಿರ್ತಾರೆ. ಹಿಂಗೋಗಿ ಹತ್ಬೇಕು. ಇಲ್ಲಿ ಆ ಥರ ಮಾಡಲ್ಲ. ಹಿಂಗೆ ಕಡಿತಾರೆ ಬೆಟ್ಟನ. ಹಿಂಗೆ ಕಡಿತಾರೆ. ಅಪ್ಪು ಜಾಸ್ತಿ ಇರ್ತದೆ ಮೇನ್. ಎಕ್ಸಾಕ್ಟ್ಲಿ ಇಲ್ಲಿ ಏರ್ಪಿನ್ ಬೆಂಡ್ಸ್ಗಿಂತ ಈ ಥರ ಸ್ಲೋಪ್ ಅಪ್ ಜಾಸ್ತಿ ಇರ್ತದೆ. ಭಾಳ ಹುಷಾರಾಗಿ ಗಾಡಿ ಓಡಿಸ್ಬೇಕು. ಮತ್ತು ಒಂದು ಸಾರಿ ಏನಾರ ಯಾವ ಕೆಳಗೆ ಹೋಯ್ತು ಅಂದರೆ ಗಾಡಿ ಏನೂ ಸಿಗಲ್ಲ, ನಾವು ಸಿಗಲ್ಲ, ಗಾಡಿನೂ ಸಿಗಲ್ಲ ನೋಡಿ. ನಿಮ್ಗೆ ಅಬ್ಸರ್ವ್ ಮಾಡಿ ಇಲ್ಲಿ ನೋಡಿ ಯಾವ ಥರ ಇದೆ ಬೆಟ್ಟ. ಇದು ಅಂದರೆ ಯಾವ ಥರ ಕೊರೆದು ಈ ಥರ ರೋಡ್ ಮಾಡಿದ್ದಾರೆ. ಜೋಜಿಲಾ ಪಾಸಲ್ಲಿ ಸಖತ್ತಾಗಿ ಕಾಣೋ ಅಂಥ ಪ್ಲೇಸ್ ಅಂದರೆ ಇದೆ ನೋಡ್ಬೋದು. ವ್ಯೂ ಯಾವ ಥರ ಇದೆ ಅಂತ. ಟೂರಿಸ್ಟ್ವ್ರಿಗೆಲ್ಲ ಇಲ್ಲಿ ಹೋಟೆಲ್ಸ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೋಡ್ಬೋದು. ಸಿಕ್ಕಾಪಟ್ಟೆ ಟೂರಿಸ್ಟ್ ಗಾಡಿ ಅವ್ರು ನಿಲ್ಲಿಸಿದ್ದಾರೆ ಇಲ್ಲಿ ನೋಡಿ. ಸಖತ್ ಗಾಡಿಗಳು ನಿಂತಿದೆ. ಈಗ ಒಳ್ಳೆ ವ್ಯೂ ಇರೋ ಕಾರಣ ನಾವು ಕಾಗೆ ಆರ್ಸೋಣ ಅಂತ ಇದೀವಿ. ಡ್ರೋನ್ ಆರ್ಸೋಣ ಅಂತ ಓಪನ್ ಮಾಡ್ತಾ ಇದೀವಿ. ನಮ್ಮ ಸುದರ್ಶನ್ ಬಾಯ್ದು ಡ್ರೋನ್ ನನಗೆ ಎಷ್ಟು ಇಷ್ಟ ಆಗ್ಬಿಡೈತೆ ಅಂದರೆ ಪಕ್ಕ ನಮ್ಮದು ಒಂದು ಬರುತ್ತೆ 5 Pro ಒಳ್ಳೆ ಕ್ವಾಲಿಟಿ ಡ್ರೋನ್ ನಿಲ್ಸಿ ಡೈಲಿ ಶೂಟ್ ಮಾಡೋಣ ನಾವು. ಜಾಗದಲ್ಲಿ ಬಂದು ಗಾಡಿ ನಿಲ್ಸಿದ್ವಿ ನೋಡ್ಬೋದು. ಜೋಜಿಲಾ ಪಾಸ್ ಘಾಟ್ ಸೆಕ್ಷನ್ ಎಲ್ಲ ಆಲ್ಮೋಸ್ಟ್ ಮುಗಿಯೋಕೆ ಬಂತು. ಇನ್ನೇನು ವ್ಯೂ ಪಾಯಿಂಟ್ಗೆ ಹೋಗ್ತೀವಿ ಮುಂದೆ, ಜೋಜಿಲಾ 0 ಪಾಯಿಂಟ್ಗೆ. ಜೋಜಿಲಾ 0 ಪಾಯಿಂಟ್ ಅಂದರೆ ವರ್ಷ ಪೂರ್ತಿ ಸ್ನೋ ಕಂಡೇ ಕಾಣಿಸುತ್ತೆ ಅಲ್ಲಿ. ಅಲ್ಲೋಗಿ ನಿಂತ್ಕೊಂಡ್ರೆ ಇನ್ನೊಂದು ಅದ್ಭುತ ನೋಡಿ. ಇಲ್ಲಿ ಮೇಲ್ಗಡೆ ಸ್ನೋ, ಅದು ಕೆಳಗಡೆ ನದಿ ಹರಿತಾ ಇತ್ತು. ಅಲ್ಲಿಂದ ನೋಡಿ ಸ್ನೋ ಕೆಳಗಡೆ ಬರ್ತಾ ಇದೆ. ಬಟ್ ಎಲ್ಲ ಹಾಳಾಗೋಗಿದೆ ಸ್ನೋ. ಇದೆಲ್ಲ ನೋಡ್ಬೋದು ಫುಲ್ಲು ಗಲೀಜಾಗಿ ಹೋಗ್ಬಿಟ್ಟಿದೆ. ಇಲ್ಲೇನು ಇಲ್ಲ, ಎಲ್ಲ ಕರಗ್ತಾ ಇದೆ. ಕರಗಿ ನೀರಾಗಿ ಕೆಳಗಡೆ ಹೋಗ್ತಾ ಇದೆ. ಒಳ್ಳೆ ಡ್ರೋನ್ ಶಾಟ್ ಮುಗಿಸಿ ನೋಡಿ ವೀಡಿಯೋಸ್ ಎಲ್ಲ ಯಾವ ಥರ ಬಂದಿದೆ ಅಂತ. ನೆಕ್ಸ್ಟು ವೀಡಿಯೋಸ್ ಹಿಂಗೆ ನೆಕ್ಸ್ಟ್ ಕ್ಲಿಪ್ಪಲ್ಲೇ ಹಾಕ್ತೀನಿ, ನೋಡ್ತಾ ಇರಿ.
ಯಾವ ರೇಂಜಿಗೆ ಬಂದಿದೆ ಸಿನಿಮ್ಯಾಟಿಕ್ ವಿಡಿಯೋಸ್ ಎಲ್ಲ ಹೆಂಗಿದೆ ನೋಡಿ. ಗಾಡಿಯವ್ರು ನೋಡ್ಬೋದು ಇಲ್ಲೆಲ್ಲ ಸೈಡ್ಗೆ ಹಾಕ್ಬಿಟ್ಟು ಅಡುಗೆ ಮಾಡ್ಕೊತಾ ಇದ್ದಾರೆ ಊಟಕ್ಕೆ. ಒಳ್ಳೆ ರೋಡ್ ಮಾತ್ರ, ಒಳ್ಳೆ ಆಫ್ ರೋಡ್. ಲಾಸ್ಟ್ ಟೈಮ್ ಈ ಪ್ಲೇಸಿಗೆ ಬಂದಾಗ ಫುಲ್ ಅಂದರೆ ಫುಲ್ಲು ಇದಿತ್ತು, ಏನು ಸ್ನೋ ಇಲ್ಲೆಲ್ಲ ಸ್ನೋ ಇತ್ತು. ಈ ಸಾರಿ ಏನಂದರೆ ಏನೂ ಇಲ್ಲ. 2 ತಿಂಗಳು ಲೇಟಾಗಿ ಬಂದಿರೋದಕ್ಕೆ ಏನಂದರೆ ಏನೂ ಇಲ್ಲ ಅಂದ್ಕೊಂಬಿಡಿ. ಸ್ವಲ್ಪನೂ ಸ್ನೋ ಇಲ್ಲ, ಆರಾಮಾಗಿ ಹೋಗ್ತಾ ಇದ್ದೀವಿ. ಇದು ಆ್ಯಕ್ಚುಲಿ 0 ಪಾಯಿಂಟ್. ಇಲ್ಲೆಲ್ಲ ಹೆವಿ ಸ್ನೋ ಇರ್ತದೆ, ಇಲ್ಲೆಲ್ಲ ಶಾಪ್ಸ್ ಎಲ್ಲ ಹಾಕಿರ್ತಾರೆ ಸ್ನೋ ಇದ್ದಾಗ, ಚೆನ್ನಾಗಿರ್ತದೆ ಒಂಥರ. ಬಟ್ ಇವಾಗ ಏನೂ ಇಲ್ಲ. ಟೂರಿಸ್ಟರೆಲ್ಲ ಬಂದು ಖಾಲಿ ಸುಮ್ಮನೆ ಹೋಗ್ತಾರೆ ವಾಪಸ್. ಏನು ಜನಗಳು ಮಾರ. ಆ ಕಡೆಯಿಂದ ರೋಡಿಗೆ ಬರಬೇಕಾದ್ರೆ ಫಸ್ಟ್ ಆಫ್ ಆಲ್ ರೋಡಾಗಿ ಯಾವ ಗಾಡಿ ಬರ್ತೈತೆ ಅಂತ ನೋಡಲ್ಲ, ಏನಿಲ್ಲ. ನಾವೀಗ ಝೋಜಿಲಾ 0 ಪಾಯಿಂಟ್ ಹತ್ರ ಇದ್ದೀವಿ. ನೋಡ್ಬೋದು 11,000 ಚಿಲ್ಲರೆ ಅಡಿ, 11,600 ಚಿಲ್ಲರೆ ಅಡಿನೋ ಹೈಟಲ್ಲಿದ್ದೀವಿ. ಇಲ್ಲಿಂದ ಪ್ರಾಜೆಕ್ಟ್ ವಿಜಯ್ ಸ್ಟಾರ್ಟು. ಇಲ್ಲಿಂದ ಲಡಾಖ್ ಕೂಡ, ಲಡಾಖ್ ಯೂನಿಯನ್ ಟೆರಿಟರಿ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಈಗ ಆ್ಯಕ್ಚುಲಾಗಿ ಇಲ್ಲಿ ನೋಡೋಂಥದ್ದು ಏನೂ ಇಲ್ಲ. ಸ್ನೋ ಇದ್ರೇ ಇದೆಲ್ಲ ಮಜಾ ನೋಡೋಕ್ಕೆ. ಏನಾದರೂ ಏನೂ ಇಲ್ಲ, ಫುಲ್ಲು ಪ್ಲೇನ್. ನಮ್ಮ ಕಡೆ ಏರಿಯಾದಲ್ಲಿ ಓಡಾಡ್ತೀವೇನೋ ಅಂತ ಅನ್ನಿಸ್ತಾ ಇದೆ. ಆರಾಮಾಗಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಇಲ್ಲಿಗೆ ಬರ್ತಾ ಇರೋದು 4ನೇ ಸರಿ. ಇದು ಇಂಟ್ರೆಸ್ಟೇ ಇಲ್ಲ ನನಗೆ ಹೋಗಿ ನೋಡೋಕ್ಕೆ. ಇಬ್ಬರನ್ನ ಕಳಿಸಿ ಹೋಗಿ ಏನೇನು ಬೇಕೋ ಅದು ನೋಡ್ಕೊಂಡು ಸುತ್ತ ಆಡ್ಕೊಂಡು ಬರೋಗ್ರಪ್ಪ ಅಂತ ಹೋಗಿದ್ದಾರೆ. ಎಲ್ಲ ರೌಂಡ್ಸ್ ಹಾಕ್ಕೊಂಡು ಫೋಟೋಗಳು ತಗೊಂಬರೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಬಂದಮೇಲೆ ಇಲ್ಲಿಂದ ಹೊರಡೋಣ. ಸದ್ಯ ಗಾಡಿನ ಇಲ್ಲೇ ನಿಲ್ಸಿದ್ವಿ ಬಾರ್ಡ್ರ್ ಹತ್ರ. ಅಲ್ಲೇ ಲಡಾಖ್ಗೆ ಇದು ಬಾರ್ಡ್ರ್ ಇದ್ದಂಗೆ. ಇಲ್ಲಿಗೆ ಜಮ್ಮು ಕಾಶ್ಮೀರ ಯೂನಿಯನ್ ಟೆರಿಟರಿ ಮುಗಿದು ಲೇದು ಲಡಾಖ್ ಯೂನಿಯನ್ ಟೆರಿಟರಿ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಡಿಸೈನ್ ಎಲ್ಲ ನೋಡಿ, ಲಡಾಖ್ ಡಿಸೈನ್ ಇದೆಲ್ಲ ಒಂಥರ ಚೀನಾ ಥರದ್ದು. ನಮ್ಮ ಮನೇಲಿ ಅಣ್ಣ ಗಾಡಿ ಓಡಿಸ್ತೀನಿ ಕೊಡ್ತೀಯ ಇಲ್ಲಣ್ಣ ಇವಾಗ ಅಂತ ಹೇಳಿಸ್ಕೊಂಡಾನೆ. ನಿನಗೆ ಕ್ರೇಜು, ನನಗೆ ಕ್ರೇಜು. ನನಗೆ ಕ್ರೇಜ್ ಅಲ್ಲ, ಭಯ ಜಾಸ್ತಿ ನನಗೆ ಸ್ವಲ್ಪ. ನೀವು ಓಡಿಸಲ್ಲ ಅಂತ ಅಲ್ಲ, ಬಟ್ ಇದು ವ್ಯಾಲಿ ಹೆಂಗೈತೆ ಅಂದರೆ ನೀನೇ ನೋಡಿದೀಯ ಎಷ್ಟೊತ್ತು, ಅದು ಪ್ರಾಬ್ಲಮ್ಮು. ಇಲ್ಲಿ ಯಾರಿಗೂ ಕೊಡೋಕೆ ನನಗೆ ಭಯ ಆಗುತ್ತೆ ಫಸ್ಟ್ ಆಫ್ ಆಲ್. ಅಲ್ಲ, ಬಂದವ್ರಿಗೆ ಯಾರು ಕೊಟ್ಟಲ್ಲ. ಈ ರೋಡಾಗ ಯಾರು ಕೊಟ್ಟಿಲ್ಲ ಗಾಡಿ. ಜಮ್ಮು ಬಿಟ್ಮೇಲೆ ಯಾರಿಗೂ ಕೊಡಲ್ಲ. ಖಾಲಿ ಗಾಡಿ ಬೇಕಾದ್ರೆ ಕೊಡ್ತೀನಿ, ಲೋಡ್ ಗಾಡಿ ಅಂತೂ ಯಾವುದೇ ಕಾರಣಕ್ಕೂ ಯಾರು ಕೊಟ್ಟಿಲ್ಲ. ಶರತ್ ಇದ್ದ ಕೊಟ್ಟಿದ್ದೀನಿ, ಹೊಸ ಹುಡುಗರು ಬಂದರೆ ಯಾರು ಕೊಟ್ಟಿಲ್ಲ. ಬಂದ ಒಂದು ಅಣ್ಣ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಣ್ಣ. ನಮಸ್ಕಾರ ಕಣ್ಣಣ್ಣ. ಬನ್ನಿ 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 ಜನರೇ. ಡ್ರೋನ್ ನೋಡಿ, 2 ಡ್ರೋನು ಆರಿಸ್ಬೇಕು ಈಗ ಮುಂದೆ. ಮತ್ತೆ ಇನ್ನೊಂದ್ಸರಿ ಆಲ್ಮೋಸ್ಟ್ ಮೀನಮ್ಮಾರ್ಗ್ ಹತ್ತತ್ರ ಬಂದ್ವಿ. ನೋಡ್ಬೋದು ಮೀನಮ್ಮಾರ್ಗ್ ಇನ್ನೇನೇನು ಸ್ವಲ್ಪ ಇದೆ, ಯಾವ ಥರ ಬ್ರಿಡ್ಜ್ ಇದೆ, ಯಾವ ಥರ ನೀರು ಬರ್ತಾ ಇದೆ, ಸಾಕಾಗಿದೆ ವ್ಯೂ ಮಾತ್ರ. ಮತ್ತು BRO ಬಂದು ರೋಡ್ಗೆ ತ್ಯಾಪೆ ಕೆಲಸ ಮಾಡ್ತಾವ್ರೆ. ಅಂದರೆ ರೋಡ್ನ ಗುಂಡಿ ಬಿದ್ದಿರೋದನ್ನೆಲ್ಲ ಮುಚ್ತಾ ಇದ್ದಾರೆ. BRO ಅಂದರೆ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ಸ್ ಅಂತ. ಇದೆಲ್ಲ ಫ್ರೀ ರೋಡು, ಟೋಲ್ ಎಲ್ಲ ಕಟ್ಟಂಗಿಲ್ಲ ನಾವು. ಗೌರ್ಮೆಂಟ್ ಕಡೆಯಿಂದ ಫ್ರೀ ರೋಡ್ಸ್ ಇದೆಲ್ಲ. ಬಾರ್ಡ್ರಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಈ ಥರ ಎಲ್ಲ ಸಖತ್ತಾಗಿ ರೋಡ್ ಮಾಡ್ತಾರೆ. ಈ ಜಾಗ ಮಾತ್ರ ಜೀವನದಲ್ಲಿ ಮರೆಯೋಕೆ ಆಗದೆ ಇರೋಂಥ ಜಾಗ. ಯಾಕಂದರೆ ನಾನು ನಮ್ಮ ಶರತ್ ಬೈ ಬಂದಾಗ 2 ದಿನ ಇಲ್ಲೇ ಸ್ಟ್ರಕ್ ಆಗಿಬಿಟ್ಟಿದ್ವಲ್ಲ ಚಳಿಲಿ, -7 ಡಿಗ್ರಿಲಿ. ಇದೇ ಜಾಗ ನೋಡಿ. ಟ್ರೈಲರ್ಗಳೆಲ್ಲ ಬರ್ತಾವೆ ಇಲ್ಲಿ. ಇವ್ರದ್ದೆಲ್ಲ ಭಾರಿ ಕಷ್ಟ ಇಲ್ಲಿ ಗಾಡಿ ಓಡಿಸೋದು. ನೋಡೋಣ. ಎಲ್ಲ ಕಟ್ಟಾಗ್ತವೆ. ಟ್ರೈಲರ್ ಈಸಿಯಾಗಿ ಕಟ್ಟಾಗ್ತವೆ 14 ವೀಲ್ಗಿಂತ. ಅದನ್ನು ತಲೆಗಿಟ್ಕ. ಟ್ರೈಲರ್ ನೀನು ಎಲ್ಲಿ ಬೇಕಾದ್ರೂ ತಿರುಗಿಸ್ಬೋದು, ಲಾರಿನ ತಿರುಗ್ಸೋಕ್ಕಾಗಲ್ಲ. ಈಗ ಇಲ್ಲೇ ನಾವು ಲಾಸ್ಟ್ ಟೈಮ್ ಸ್ಟೇ ಮಾಡಿದ್ದು. ಸ್ಟೇ ಅಂದರೆ ಸ್ಟ್ರಕ್ ಆಗಿದ್ದು. ಈಗ ಇಲ್ಲಿಂದ ಮೂವ್ ಆಗ್ತಾ ಇದ್ದೀವಿ. ಎಲ್ಲ ಗಾಡಿಗಳು ಸೈಡ್ಗೆ ಹಾಕ್ಕೊಂಡು ಅಡುಗೆ ಮಾಡ್ಕೊಂಡು ಟಿಫನ್ ಊಟ ಮಾಡ್ಕೊತವ್ರೆ. ನಾವು ಮುಂದೆ ಎಲ್ಲನ ಜಾಗ ನೋಡಿ ಸೈಡ್ಗೆ ಹಾಕಿ ಟಿಫನ್ ಊಟ 2 ಒಂದೇ ಸರಿ ಮಾಡಬೇಕು. 11:15 ಆದರೂ ಟಿಫನ್ನೇ ಇಲ್ಲ ಇನ್ನೂ ಇವತ್ತು. ಗಾಡಿನ ಸದ್ಯಕ್ಕೆ ಒಂದು ಕಡೆ ಸ್ಟಾಪ್ ಮಾಡಿದ್ದೀವಿ. ರೋಡ್ ಬಂದು ಅಲ್ಲಿದೆ, ನಾವಿರೋದು ಬಂದು ನೋಡಿ ನದಿ ಪಕ್ಕದಲ್ಲಿದ್ದೀವಿ. ನದಿನ ಒಳ್ಳೆನ ಏನು ಬೇಕಾದರೂ ಅನ್ನಿ, ನಮಗೂ ಅಷ್ಟು ಐಡಿಯಾ ಇಲ್ಲ. ಅಣ್ಣವ್ರು ಸಾಹಸಪಟ್ಟು ಇಬ್ಬರು ವೀಡಿಯೋ ಶೂಟ್ ಮಾಡ್ತಾವ್ರೆ. ಯಾವುದೋ ಒಂದು ಸ್ವಲ್ಪ ಹೊಟ್ಟೆ ಕರೀತಾ ಇದೆ. ಮಧ್ಯಾಹ್ನ ಆಯಿತು, ಬೆಳಗ್ಗೆಯಿಂದೇನೂ ತಿಂದಿಲ್ಲ. ಹಂಗಾಗಿ ಏನೇನು ಅರ್ಜೆಂಟಾಗಿ ಮಾಡ್ಕೊಳ್ಳೋಣ ಅಂತ
ನಮ್ಮ ಟೂಲ್ ಬಾಕ್ಸ್ ಓಪನ್ ಮಾಡಿದ್ದೀವಿ. ಏನೋ ಸ್ವಲ್ಪ ಲೈಟಾಗಿ ಮಾಡಿಕೊಂಡು ತಿಂದ್ಕೊಂಡು ಹೋಗೋಣ ಆರಾಮಾಗಿ. ನೋಡೋಣ ಏನು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ, ಏನೋ ನೋಡೋಣ ಅಂತ. ಅಡುಗೆ ಮಾಡೋಣ ಅಂತ ಒಳ್ಳೆ ಮೂಡಾಗೆಲ್ಲ ಟೊಮೊಟೊ ಎಲ್ಲ ಕಟ್ ಮಾಡಿದೆ. ಬಟ್ ಒಳ್ಳೆ ನಿದ್ದೆ ಬಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ. ನಮ್ಮ ಸುದರ್ಶನ್ ಬೈ ಮಾಡಿಕೊಟ್ಟಿದ್ದಾರೆ ಟೊಮೊಟೊ ಗೊಜ್ಜು ಅನ್ನ. ಇವರು ಆಂಧ್ರದವ್ರಣ್ಣ ಬೈಕ್ ರೈಡರು, ಅವ್ರ ಬೈಕ್ ಅಲ್ಲಿದೆ. ಅವರು ಇಲ್ಲೇ ನಿಂತ್ಕೊಂಡು ವೀಡಿಯೋ ಶೂಟ್ ಮಾಡ್ಕೊತಾ ಇದ್ರು. ಹಂಗೆ ಕರೆದು ಊಟ ಕೊಟ್ವಿ, ಸ್ವಲ್ಪ ತಿನ್ರಿ ಅಂತ. ನಮ್ಮ ಕಡೆ ಊಟ ತಿಂದು ಭಾಳ ದಿನ ಆಗಿರುತ್ತಲ್ಲ, ಹಂಗಾಗಿ ಊಟ ಮಾಡಿಕೊಂಡು ಹೋಗೋಣ. ಸ್ನೇಹಿತರೆ, ಒಳ್ಳೆ ನದಿಲಿ ಒಳ್ಳೆ ಊಟ ಮಾಡಿಕೊಂಡು, ನದಿಲಿ ಊಟ ಮಾಡಿದ್ವಿ ಅಷ್ಟೇ. ಅಡುಗೆ ಎಲ್ಲ ಗಾಡಿಲೇ ಮಾಡಿದ್ದು. ಏನು ಗೊತ್ತಾ, ಜನಗಳು ಬಂದವರು ನೀಟಾಗಿ ಮಾಡ್ಕೊಬೇಕು, ನೀಟಾಗಿ ಎದ್ದೋಗ್ಬೇಕು. ಅದು ಬಿಟ್ಟು ಎಲ್ಲ ಗಲೀಜು ಮಾಡ್ಕೊಂಡು ಅವನ್ನೆಲ್ಲ ತೋರಿಸ್ಬಾರ್ದು ಬಿಡಿ. ಬನ್ನಿ ಗಾಡಿ ಸೆಲ್ಫ್ ಹೊಡೆಯೋಣ, ಇಲ್ಲಿಂದ ಹೋಗೋಣ. ಏನು ಬೈ, ಏನಂತೀಯ? ನಾನು ಮಾಡಿದ್ದು ಟೊಮೊಟೊ ಗೊಜ್ಜು ಅಣ್ಣ ಹೆಂಗಿತ್ತು? ಸೂಪರ್ ಇತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾನು ಮಾಡಿದ್ದ ಅನ್ನ ಹೆಂಗಿತ್ತು? ಸೂಪರ್ ಇತ್ತು. ಸ್ವಲ್ಪ ನೀರು ಬೀಳ್ಬೇಕಿತ್ತು ಅದಕ್ಕೆ, ಬಟ್ ಇರ್ಲಿ, ಓಕೆ, ಚೆನ್ನಾಗಿತ್ತು. ನಾನು ಒಂದಿಲ್ಲ ಒಂಥರ ಟಾಮಂಜೇರಿ ಆಗ್ಬಿಟ್ಟಿವಿ. ಗೊತ್ತಾ ನೋಡಿ, ಟಾಮಂಜೇರಿ ಅಲ್ಲ, ಗಂಡ ಹೆಂಡ್ತಿ. ಟಾಮಂಜೇರಿ ಅಯ್ಯೋ, ಅಕ್ರಮ ಸಂಬಂಧ ಎಲ್ಲ ಕಟ್ತಿಲ್ಲ ಭಯ. ನೀವು ನೋಡಿದ್ರೆ ಹಂಗೆ ಅನ್ಸತ್ ನನಗೆ. ಫೈನಲಿ ದ್ರಾಸಕ್ಕೆ ಬಂದ್ವಿ. ನೋಡ್ಬೋದು, ಸಖತ್ ಒಳ್ಳೆ ಊರಿದು. ಒಂಥರ ಇಲ್ಲಿ ಗೋಧಿನ ಭತ್ತನ ಅದು ಬೆಳೆದಿರೋದು, ಗೋಧಿ ಬೆಳೆದಿದ್ದಾರೆ. ಮತ್ತೆ ಜಾಗ ನೋಡಿ ಯಾವ ಥರ ಇದೆ, ಸಖತ್ತಾಗಿದೆ. ಮರ ಗಿಡಗಳೆಲ್ಲ ಒಂಥರ ವ್ಯೂ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ವಿಂಟರಲ್ಲಿ ಹಿಂಗಿರಲ್ಲ, ಹೆವಿ ಸ್ನೋಫಾಲ್ ಆಗುವಂಥ ಪ್ಲೇಸ್ ಇದು ಇಂಡಿಯಾದಲ್ಲೇ. ಪ್ರಪಂಚದಲ್ಲೇ 2ನೇ ಕೋಲ್ಡ್ ಪ್ಲೇಸಲ್ಲಿ ಇದ್ದೀವಿ ನಾವು ಇವಾಗ. ಇಲ್ಲಿ -40 ಡಿಗ್ರಿವರೆಗೂ ಟೆಂಪ್ರೇಚರ್ ಬರುತ್ತೆ ಅಂದರೆ ನಂಬ್ತೀರಾ? ನಂಬಲೇಬೇಕು. ಬೇಕಾದ್ರೆ ಗೂಗಲ್ ಮಾಡಿ ನೋಡಿ, ದ್ರಾಸ್ ಅಂತ ಊರ ಹೆಸರು. ಇದೇ ಆ ಊರು. ಇಲ್ಲಿದ್ದೀವಿ ನಾವು ಇವಾಗ. ಇಲ್ಲಿ ಯಾವ ರೇಂಜಿಗೆ ಇವತ್ತು ಬಿಸಿಲು ಹೊಡಿತೈತೆ ಅಂದರೆ ನೋಡಿ, ನನ್ನ ಮಗ ನೋಡೆ ಅರ್ಥ ಮಾಡ್ಕೊಂಡಿರ್ಬೋದು. ಸೂರ್ಯ ನೋಡಿ ಸರಿಯಾಗಿ ಬಿಸಿಲು ಹೊಡಿತೈತೆ. ಬಟ್ ಎಷ್ಟೇ ಬಿಸಿಲು ಹೊಡಿದ್ರು ನಮಗೆ ಇಲ್ಲಿ ಚಳಿನೇ ಆಗ್ತಾಯಿತ್ತು. ಅದು ಸಮಸ್ಯೆ. ಕೋಲ್ಡ್ ಗಾಳಿ ಬರ್ತಾಯಿತ್ತು. ಯಾಕಂದರೆ ಮೇಲೆಲ್ಲ ಮೌಂಟೇನ್ಸ್ ಮೇಲೆ ಇನ್ನೂ ಐಸ್ ಹಂಗೆ ಇದೆ. ಸ್ವಲ್ಪ ಅದು ಜಾಸ್ತಿ ಇಲ್ಲ ನೋಡಿ, ಸ್ವಲ್ಪ ಇರೋದಕ್ಕೆ ಆ ಥರ ಕೋಲ್ಡ್ ಗಾಳಿ ಬರುತ್ತೆ. ಬೈ, ಏನು ಸಮಾಚಾರ? ಏನಿಲ್ಲ ಬೈ, ಎಲ್ಲ ಚೆನ್ನಾಗಿ ನಡೀತದೆ. ಸೂಪರ್. ಮಧ್ಯಾಹ್ನ ಊಟ ಎಲ್ಲ ಚೆನ್ನಾಗಿತ್ತು. ದ್ರಾಸಕ್ಕೆ ಬಂದಿದ್ವಿ. ದ್ರಾಸಲ್ಲಿ ಟೀ ಕುಡಿಯೋಕಂತ ಹೋಗ್ತಾ ಇದೀವಿ. ಟೀ ಸಿಗ್ತಲ್ಲ, ಮುಂದೆ ನೋಡೋಣ. ಟೀ ಒಂದು ಸಿಕ್ಬಿಟ್ರೆ ಅನಿಲ್ಲ ಒಂದು ಚಾಯ್ ಕುಡಿಸಿದ್ರೆ ಚಳಿಗೆ ಚಾಯ್ ಬೇಕನ್ನಿಸ್ತೈತೆ ಬೈ. ಸೀರಿಯಸ್ಲಿ ಚಳಿಗೆ ಚಾಯ್ ಬೇಕನ್ನಿಸ್ತೈತೆ. ಬಿಸಿಲು ಬೇರೆ ಹೆವಿ ಐತೆ. ಜಾಸ್ತಿ ಹೊತ್ತು ಮಾತಾಡೋದು ಬೇಡ, ಸೀದಾ ಹೋಗ್ಬಿಡೋಣ ಚಾಯ್ ದುಕಾನ್ ಹತ್ರ. ಟೈಮ್ 5 ಗಂಟೆ. ನಾವು ಇವಾಗ ಇದ್ದೀವಿ ದ್ರಾಸ್ ಬಿಟ್ಟು ಸ್ವಲ್ಪ ಮುಂದೆ. ಇಲ್ಲಿ ಮನೆಗಳು ನೋಡಿ ಯಾವ ಥರ ಇದೆ. ಒಂದು ಸ್ವಿಟ್ಜರ್ಲ್ಯಾಂಡಿಗೆ ಬಂದಂಗಿದೆ. ಯಾಕೆ? ಅದಕ್ಕೆ ನನ್ನ ನೋಡಿ ನಗ್ತಿದ್ಯಲ್ಲ. ಮನುಷ್ಯ ಬಿದ್ದಾಗ ನಗ್ಬಾರ್ದು ಕಣ್ರಿ. ಕೈ ಎತ್ತಿಡಬೇಕು. ಬಿದ್ದಾಗ ನಗ್ಬೇಡ್ರಿ. ಕೈ ಎತ್ಬಿಟ್ಟು ಮೇಲೆ ಎತ್ಬೇಕು. ಬ್ರೋ, ನಾನು ಕಾಲ್ ಗಂದ ಬ್ರೋ, ನೀನ್ ಕೈ ಹಿಡ್ಕೊಂಡ್ ಬೇಡ, ಕಾಲ್ ಗಂದ ಆಯ್ತು. ಬಿಡ್ರಿ, ಯಾಕೆ ನೀನ್ ನಾಡ್ಕಳಿದ್ರೆ ಅದು ಬಿದ್ದಿರ್ತಿದ್ದೆ. ತೆಲಿಗಿಲಿ ಹೊಡೆದ್ರ ಏನ್ ಮಾಡ್ತೀಯ? ನಾನೇನ್ ಬೀಳ್ತಿರ್ಲಿಲ್ಲ. ಈಗ ಸೈಕ್ಲಿಂಗ್ ಮಾಡೋದು ಕ್ಯಾನ್ಸಲ್ ಆಗ್ಬಿಡೋದು. ಏನು ಕ್ಯಾನ್ಸಲ್, ಏನೇನೋ ಆಗೋಗದೆ. ಶ್ರೀಲಂಕಾ ಟ್ರಿಪ್ ನೋಡು, ಏನೇನೋ ಆಗೋಗದ. ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊಂಡಿಲ್ಲ. ಬೈ, ಟೀ ಕುಡಿಯೋಣ ಬೈ. ಜೈ ಟೀಗೆ ಜೈ. ಇಳಿರಿ ನೋಡಿ, ಅಲ್ಲಿ ತೋರಿಸ್ತಾ ಇದ್ದೆ, ಮನೆಗಳು ತೋರಿಸ್ತಾ ಇದ್ದೆ. ಇಲ್ಲಿ ಯಾವ ಥರ ಇದೆ, ಸ್ವಿಟ್ಜರ್ಲ್ಯಾಂಡ್ ಆಗಿದ್ದಂಗಿದೆ. ಇಲ್ಲಿ ನೋಡಿ, ಇಲ್ಲೊಂದು ಮನೆಗಳಿದ್ದಾವೆ. ಸಖತ್ತಾಗಿದೆ ಲೊಕೇಶನ್ಸ್ ಎಲ್ಲ ನೋಡ್ಬೋದು. ಗಾಡಿಗಳರಂತೂ ನಾಯಿ ಹೊಡ್ದಂಗೆ ಹೊಡಿತಾರೆ ಇಲ್ಲಿ.
ನಮ್ಗೆಲ್ಲ ಅಷ್ಟು ಧೈರ್ಯ ಇಲ್ಲ, ನಾವು ನಿಧಾನ ಕುಡಿತೀವಿ. ಅದಕ್ಕೆ ಇಲ್ಲಿ ಹೋಟ್ಲಲ್ಲಿ ಕುಂತಿದ್ವಿ, ಚಾಯ್ ಆರ್ಡ್ರ್ ಹೇಳಿದ್ದೀವಿ. ಇದೇ ದ್ರಾಸ್ ವ್ಯಾಲಿ ಅಂತ ಹೋಟ್ಲು. ಕೆಲವು ಜನ ಸೈಕ್ಲಿಸ್ಟ್ಗಳು ಹೋಗೋರು, ಸುದರ್ಶನ್ ಬೈ ಮಾತಾಡ್ಸ್ಕೊಂಬರಕ್ಕೆ ಹೋಗೋರೆ ನೋಡಿ. ಸೈಕ್ಲಿಸ್ಟ್ಗಳು ಸೈಕಲ್ ಹೊಡಿತಾರೆ, ಇವರು ಹೋಗಿದ್ದಾರೆ ಬೈ. ಇಲ್ಲಿ ಮಾತಾಡ್ತಾರೆ, ಇನ್ನೊಬ್ರು ಲಾರಿ ಹಿಂದೆಗಡೆ ಬರ್ತಾರೆ, ಅವ್ರಿಗೆ ವೆಯ್ಟಿಂಗು. ಚಹಾ ಕುಡ್ಕೊಂಡು ಇಲ್ಲಿಂದ ಹೋಗೋಣ. ಟೀ ಅನ್ನೋದು ಮರ್ತೇ ಹೋಗ್ಬಿಟ್ಟೈತೆ, ಹೇಳಿ ಅದನ್ನು ಟೀ ಅಂತ ಹೇಳಿ ಮರ್ತ ಹೋಗ್ಬಿಟ್ಟೈತಿ. ಇವತ್ತು ನಾರ್ತಕ್ಕೆ ಬಂದು ಚಾಯ್ ಅಂತ ಸಿಗಲ್ಲ, ಏನಿಲ್ಲ. ಕಾಫಿ ಅಂತೂ ಕಾಫಿ ಕುಡ್ದು ಎಷ್ಟು ದಿನ ಆಯಿತು. ಅದು ನಮ್ಮ ಬಾಳಿಗೆ ಇಷ್ಟು ಬೆಂಕಿ ಹಾಕ. ಗೈಸ್ ಏನಪ್ಪ ಮ್ಯಾಟ್ರು ಅಂದರೆ, ಈ ಟ್ರಿಪ್ ಅಷ್ಟು ಲೇಟ್ ಮಾಡ್ತಾ ಇರೋ ಟ್ರಿಪ್ ನಾವು ಯಾವುದೂ ಮಾಡಿಲ್ಲ. ಪ್ರತಿ ವರ್ಷ ಸೋನ್ಮಾರ್ಗ್ನ ಸಂಜೆ 3 ಗಂಟೆ 4 ಗಂಟೆ 2 ಗಂಟೆ ಮೇಲೆ ಬಿಡ್ತಾಯಿದ್ವಿ. 10 ಗಂಟೆಗೆಲ್ಲ ಕಾರ್ಗಿಲ್ ರೀಚ್ ಆಗ್ತಾಯಿದ್ವಿ. ಇವತ್ತು ಬೆಳಿಗ್ಗೆ 8 ಗಂಟೆಗೆ ಬಿಟ್ಟಿದ್ದೀವಿ. ಇನ್ನು ಕಾರ್ಗಿಲ್ 60 ಕಿಲೋಮೀಟ್ರ್ ಐತೆ. ಸಂಜೆ 6 ಗಂಟೆ ಅಂದರು ಲೆಕ್ಕ ಹಾಕಿ ಎಷ್ಟು ಟೈಮ್ ವೇಸ್ಟ್ ಮಾಡ್ತಾಯಿದ್ವಿ. ಮೀನಮ್ಮರ್ವರೆಗೂ ನಾನ್ ಸ್ಟಾಪ್ ಬಂದುಬಿಟ್ವಿ. ತಿಂಡಿಗೆ ನಿಲ್ಸಿದ್ವಿ, ಅಲ್ಲಿ 2 ಗಂಟೆ ಹೋಯ್ತು. ಅಲ್ಲಿಂದ ಸ್ವಲ್ಪ ಮುಂದೆ ನೆಟ್ವರ್ಕ್ ನಿಲ್ಸಿದ್ವಿ, ಅಲ್ಲೊಂದು ಗಂಟೆ ಆಯಿತು. ಏನು ಮಾಡ್ತೀವಿ ಬರೇ ಮಾತಾಡಿ ಈ ಥರ ಸಮಸ್ಯೆ. ನಿಮ್ಮ ಬಾಧಗಳು ನೋಡೋಕ್ಕಾಯ್ತಿಲ್ಲ ಅಂದರು. ಈ ಸುಮ್ ಸೈಕ್ಲಿಂಗ್ ಕರ್ಕೊಂಡು ಹೋಗ್ಬಿಡತ್ತಾಗೆ. ನಾನು ನೀರು ಕುಡಿತೀನಿ, ಕಸ್ಕೊಂಡು ಕುಡಿದ್ದೇನ. ನೆಮ್ಮದಿಯಿಂದ ಕುಡಿಯಕ್ ಪೋಣ, ನೆಮ್ಮದಿಯಿಂದ ಕುಡಿಯೋರು ನೀರನ್ನ ಅಲ್ಲ ಕುಡಿಯಕವಲ್ಲ. ಕುಡಿಯಲ್ಲ, ನಾನು ಕುಡಿಸ್ತೀನಿ. ಬೇಡ ಎಲ್ಲಿ ಕುಡಿ, ಟಚ್ ಮಾಡಲ್ಲ, ಟಚ್ ಮಾಡಲ್ಲಪ್ಪ. ನೀನು ಮನಸ್ಪೂರ್ವಕ ಕುಡಿ ಅನ್ಕೊಡು. ನುಂಗೋ ಕಾರ್ಗಿಲ್ಗೆ ಹೋಗಿ ನಿಲ್ಸ್ಕೊಳೋ ಪ್ಲಾನಿಂಗ್ ಇದೆ. ನೋಡೋಣ ಏನಂತ ಗೊತ್ತಿಲ್ಲ, ಇನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಲ್ಲ. ಹೆಂಗಪ್ಪ ಅಂದರೆ ನಾಳೆ ಸಂಜೆ ಅಷ್ಟೊತ್ತಿಗೆ ರೀಚ್ ಆಗೋ ಪ್ಲ್ಯಾನಿಂಗ್ ಇರೋದು ನಮ್ಮದು. ನಾಳೆ ಬೆಳಗ್ಗೆ ಹೋದ್ರೂ ನೋ ಎಂಟ್ರಿಗೆ ಎಂಟ್ರಿಲ್ಲ ಇರ್ತದೆ. ಯಾಕೆ ಸುಮ್ಮನೆ ರಿಸ್ಕು ಬೇಡ. ಇನ್ನು ಸಂಡೇ ಏನು ಖಾಲಿ ಆಗೋಲ್ಲ. ಸಂಡೇ ಗಾಡಿ ತಗೊಂಡೋಗಿ ನಾಳೆ ನೈಟ್ ಗಾಡಿ ತಗೊಂಡೋಗಿ ನಿಲ್ಲಿಸ್ಬಿಟ್ಟು ನಾಡ್ದು ಪೂರ್ತಿ ಮಾರ್ಕೆಟು ಸಿಟಿ ಎಲ್ಲ ರೌಂಡ್ಸ್ ಹಾಕೋಣ ಬೈ. ಖಂಡಿತ ಭಯ, ಫುಲ್ಲು ಕಾಯ್ತಾ ಇದ್ದೀನಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಟಿನ. ಹೋಗೋಣ, ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ ಬನ್ನಿ. ಈಗ ಸದ್ಯಕ್ಕೆ ಇಲ್ಲಿಂದ ಹೊರಡೋಣ. ಫಸ್ಟ್ ಶೆಲ್ ಹೊಡಿಯೋಣ ಗಾಡಿದು. ಒಳ್ಳೆ ವಿವು. ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಫುಲ್ಲು ಸ್ನೋ ಮೌಂಟೇನ್ಸ್ ನೋಡ್ತಾ ಇದ್ವಿ. ಈ ಸಾರಿ ನೋಡಿ ಫುಲ್ ಗ್ರೀನ್ ಮೌಂಟೇನ್ಸ್ ನೋಡ್ತಾ ಇದ್ವಿ. ಫುಲ್ ಏನು ಗ್ರೀನ್ ಇಲ್ಲ, ಗ್ರೀನು, ಬ್ಲ್ಯಾಕು, ಬ್ರೌನು ಎಲ್ಲ ಕಲರ್ ಕಾಣ್ತಾ ಇದ್ದಾವೆ. ಒಳ್ಳೆ ಮೌಂಟೇನ್ ರೀಜನ್. ಫಾಲ್ಸ್ ನೋಡಿ ಅಲ್ಲಿ. ಈ ಥರ ವಾಟರ್ ಕ್ರಾಸಿಂಗ್ಗಳು ಫುಲ್ ಸಿಕ್ಕಾಪಟ್ಟೆ ಇದ್ದಾವೆ ಬಿಡಿ. ಈ ರೋಡಲ್ಲೇನು ಕಮ್ಮಿ ಇಲ್ಲ. ನಮ್ಮ ಗಾಡಿ ಮೋಷನ್ನೇ ಕಟ್ಟಾಗೋಯ್ತು. ಫುಲ್ ಸ್ಪೀಡ್ ನೋಡಿ, ಏನು ಮಾಡೋಕ್ಕಾಗಲ್ಲಣ್ಣ, ಅಪ್ಪಂಗಿದೆ. ನಮ್ಮ ಗಾಡಿ ಮೈಲೇಜ್ ನೋಡ್ತೀರಾ? ಮೈಲೇಜು ನೋಡಿ ಜನರೇ, 3 ಬಂದಿದೆ ಜನರೇ. 3 ಕಿಲೋಮೀಟ್ರ್ ಮೈಲೇಜ್. 1 ಲೀಟ್ರ್ ಡೀಸೆಲ್ಗೆ 3 ಕಿಲೋಮೀಟ್ರ್ಗಳು. ಯಪ್ಪ, ಹೆಂಗಾದ್ರೆ ಜೀವನ ಹೆಂಗಾನಿಲ್ಲ. ಕೊಟ್ಟರೆ ಬಾಡಿಗೆ ಎಲ್ಲ ಡೀಸೆಲ್ಗೆ ಸರ್ ಹೋಗ್ತದೆ. ಅನಿಲಣ್ಣ ಫುಲ್ ಜಾಲಿ. ಅನಿಲಣ್ಣಂಗೆ ನಡೀತದೆ, ಏನು ನೋವಿಲ್ಲ. ನಮ್ಗೆ ನೋವಲ್ಲ ಇಲ್ಲಿ. ಈಗ ನಾವು ಕಾರ್ಗಿಲ್ ಕಡೆ ಹೋಗ್ತಾ ಇದೀವಿ. ಇನ್ನೊಂದು 40 ಕಿಲೋಮೀಟ್ರ್ ಇದೆ ಅನ್ಸುತ್ತೆ ನನ್ನ ಪ್ರಕಾರ. ಕಾರ್ಗಿಲ್ ಬೈಪಾಸಲ್ಲಿ ಡ್ರೋನ್ ಹಾರಿಸ್ಬೇಕು. ಅದಕ್ಕೋಸ್ಕರ ಬೇಗ ಹೋಗ್ತಾ ಇದೀವಿ, ಕತ್ಲಾಕಿನ ಮುಂಚೆನೆ. ಸಕ್ಕದಾಗಿದೆ ಅಲ್ಲಿ ಲೊಕೇಶನ್. ಒಂದು ಭಾರಿ ವ್ಯೂ ಬರುತ್ತೆ ಡ್ರೋನ್ಗೆ. ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೋಗೋಣ ಆದಷ್ಟು ಬೇಗ ಕಾರ್ಗಿಲ್ ರೀಚ್ ಮಾಡೋಣ. ಕಾರ್ಗಿಲ್ ಪ್ರತಿ ಸಾರಿ ಸಿಟಿ ಒಳಗೆ ಹೋಗ್ತಾ ಇದ್ವಿ, ಈ ಸಾರಿ ಬೈಪಾಸಲ್ಲಿ ಹೋಗೋಣ. ನೋಡಿ ಗ್ರೀನ್ರಿ ಎಲ್ಲ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್. ಅಲ್ಲೆಲ್ಲ ಸಾಸಿವೆ ಬೆಳೆದಿದ್ದಾರೆ ನೋಡಿ. ಈ ಹಳದಿ ಕಲರ್ ಏನು ಕಾಣುತ್ತೋ ಇದೆಲ್ಲ ಸಾಸಿವೆ. ಇಲ್ಲೆಲ್ಲ ಸಾಸಿವೆ ಬೆಳೀತಾರೆ. ಗೋಧಿ ಎಲ್ಲ ಬೆಳೆದವ್ರು ಗುರು ಇಲ್ಲ, ಅದೇ ಆಶ್ಚರ್ಯ. ನೋಡಿ ಇಲ್ಲೇ ಇದೆ ಗೋಧಿ. ಮನೆಗೆ ಎಷ್ಟು ಬೇಕೋ ಅಷ್ಟು ಇಲ್ಲೆಲ್ಲ ಗೋಧಿ ಬೆಳೆದಿದ್ದಾರೆ ನೋಡಿ. ವಿಂಟರಲ್ಲಿ ಒಂಥರ ಆದರೆ ಬರೋದು, ಈ ಟೈಮಲ್ಲಿ ಬರೋದೇ ಒಂಥರ. ಇಲ್ಲೆಲ್ಲ ಸಖತ್ತಾಗಿರ್ತದೆ ವ್ಯೂ. ಎಲ್ಲ ಗೋಧಿ ಬೆಳೆದವ್ರೆ ಪಾವ್. ಈ ರೀಸನ್ನಲ್ಲಿ ಅದು. ಅಲ್ಲಿ ಒಂದಲ್ಲ ಬ್ರೋ, ಈ ರೋಡ್ ತುಂಬ ಅವೇ ಕಾಣ್ತಾವೆ ನಿಮಗೆ. ನೀವೆಲ್ಲ ಎಕ್ಸ್ಪ್ಲೋರ್ ಮಾಡಿ ಸೈಕಲಾಗಿ ಬಂದು ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ಇವನ್ನೆಲ್ಲ 2 ತಿಂಗಳು
2 ತಿಂಗಳಿಗೆ 60 ವಿಡಿಯೋ ಮಿನಿಮಮ್ ಬರಲೇಬೇಕು ಯೂಟ್ಯೂಬ್ಗೆ. ಮಾಡಿ ಒಳ್ಳೇದು. ಇನ್ನೇನು ಕಾರ್ಗಿಲ್ ಹತ್ತತ್ರ ಬಂದ್ವಿ. ಲೆಫ್ಟ್ ಸೈಡಲ್ಲಿ ಬೇರೆ ಒಂದು ರೋಡ್ ಮಾಡ್ತಾವ್ರೆ, ಅದು ಯಾವುದು ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ. ಸಖತ್ತಾಗಿ ಮಾಡ್ತಾವ್ರೆ ಒಟ್ಟು ರೋಡ್ ಮಾತ್ರ. ನದಿ ಪಕ್ಕದಲ್ಲಿ ನದಿ, ಆ ಕಡೆ ಒಂದು ರೋಡ್ ಈ ಕಡೆ ಒಂದು ರೋಡ್. ಇಲ್ಲಿ ನೋಡ್ತಾ ಇರ್ಬೋದು, ಇದು ವ್ಯಾಲಿ ಅಲ್ವಾ, ನಡುವೆ ನದಿ ಹರಿತಾ ಇದೆಯಲ್ಲ, ಅಲ್ಲಿ ನೋಡಿ ಅಲ್ಲಿ ಇನ್ನೊಂದು ರೋಡ್ ಮಾಡ್ತಾವ್ರೆ. ಆ ರೋಡ್ನ ಎಲ್ಲಿ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. ಅಲ್ಲಿಗೆ ನಿಂತಿದೆ ರೋಡ್ ಸದ್ಯಕ್ಕೆ, ಅಲ್ಲಿವರೆಗೂ ನೋಡಿ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ ಅಲ್ಲಿ. ಸದ್ಯಕ್ಕೆ ಗಾಡಿ ನೋಡ್ಬೋದು, ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ಏನಕ್ಕೆ ಅಂದರೆ ಫುಲ್ ಡೌನ್ ಇಳಿಸ್ಕೊಂಡ್ಬಂದ್ವಿ. ಲೈನರ್ ಫುಲ್ ಹೀಟ್ ಆಗಿದೆ ಫ್ರಂಟ್ ನಾವು, ಹಂಗಾಗಿ ಗಾಡಿನೆಲ್ಲ ಸೈಡ್ಗೆ ಹಾಕಿದ್ದೀವಿ. ಹಂಗೆ ನಮ್ಮ ಮನೇಲಿ ಬ್ಲ್ಯಾಕ್ ಕಾಫಿ ಮಾಡ್ಕೊಳ್ಳೋಣ ಕುಡಿಯೋಣ ಅಂದು, ಹಂಗಾಗಿ ಬ್ಲ್ಯಾಕ್ ಕಾಫಿ ಮಾಡೋಣ ಅಂತ ಹೋಗ್ತಾ ಇದೀವಿ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಕುಡಿತಿಲ್ಲ ಬೈ, ಗೊತ್ತಿಲ್ಲ ಬೈ, ಯಾಕೆ ಹೊಟ್ಟೆ ಮುಲ ಮುಲ ಅಂತಿತ್ತು. ಬ್ಲ್ಯಾಕ್ ಕಾಫಿ ಕುಡಿ, ಏನಾಗಲ್ಲ. ಅನಿಲ್ ಅಂತ ಮಾಡ್ಸೋಣ, ನೀವೇ ಮಾಡ್ಕೊಳ್ಳೋಣ ನಮಗೆಲ್ಲ ಇವತ್ತು. ನಾವು ದ್ರಾಸಲ್ಲಿ ಗ್ಯಾಸ್ ತುಂಬಿಸ್ಬೇಕಿತ್ತಲ್ಲ, ಸಿಗ್ಲೇ ಇಲ್ಲ. ಕಾರ್ಗಿಲಲ್ಲಿ ತುಂಬಿಸೋಣ, ನೋಡೋಣ, ಟ್ರೈ ಮಾಡೋಣ. ತುಂಬಿಸ್ಲೇಬೇಕು ಗ್ಯಾಸ್. ನೆನಪಾಗಲಿಲ್ಲ ಅಲ್ಲಿನ. ಬ್ಲ್ಯಾಕ್ ಕಾಫಿ ಮಾಡಿಕೊಂಡು ಕುಡ್ಕೊಂಡು ಬಂದ್ವಿ. ಹೇಗೆ ಇಲ್ಲಿಂದ ಹೊರಡೋಣ. ಅಣ್ಣ ಯಾಕೋ ನಿದ್ದೆ ಅಂತ ಮಲ್ಕೊಂಬಿಟ್ರು ಹೋಗಿ, ನಾನು ಅನಿಲ್ಲ ಇಬ್ಬರೇ ಇದ್ದಿರೋದು. ಹೋಗೋಣ ಆರಾಮಾಗಿ. ಸ್ವಲ್ಪ ಟೈರ್ ಕೂಲ್ ಆದವು, ಬೇಗ ಕೂಲ್ ಆಗ್ತಾವೆ, ಇಲ್ಲಿ ಏನು ಸಮಸ್ಯೆ ಇಲ್ಲ. ಆ್ಯಕ್ಚುಲಿ ಟೈಮ್ ಬಂದು ಕರೆಕ್ಟಾಗಿ 7:15. ಎಷ್ಟು ಗ್ರೀನ್ರಿ ಇದೆ ಅಂತ ನೋಡ್ಬೋದು ಲೆಫ್ಟ್ ಸೈಡಲ್ಲಿ. ಪ್ಲೇಸ್ ಅಂತೂ ಅಲ್ಟಿಮೇಟ್ ಆಗಿದೆ. ನದಿಲಿ ನೀರು ಕೂಡ ಅಷ್ಟೇ ತುಂಬ ಪ್ರೆಷರಾಗಿ ಹರಿತಾ ಇದೆ. ಏನೋ ಬಿದ್ರಂತೂ ಕೊಚ್ಕೊಂಡು ಹೋಗೋದೆ, ಮುಲಾಜೇ ಇಲ್ಲ. ಇನ್ನೇನು ಕಾರ್ಗಿಲ್ ಬೈಪಾಸ್ ಹತ್ತತ್ರ ಬಂದ್ವಿ. ಕಾರ್ಗಿಲ್ ಬೈಪಾಸ್ ತೊಗೊಂಡು ಹೋಗೋಣಂತೆ, ಸಿಟಿ ಒಳಗೆ ಹೋಗೋದು ಬೇಡ. ಕಾರ್ಗಿಲ್ ಹತ್ತತ್ರ ಬಂದ್ಬಿಟ್ಟು ಗಾಡಿ ಸೈಡ್ಗೆ ಬಂದ್ವಿ ಊಟಕ್ಕೆ. ನಮ್ಮ ಬಾಯಿ ಯಾಕೋ ಬರಲಿಲ್ಲ, ಊಟ ಬೇಡ ಅಂದರು. ದಾಲ್ ರೋಟಿ ತೊಗೊಂಡು ತಿಂತಾಯಿ, ಚಪಾತಿ ಸಕ್ಕದಾಗೈತೆ ಊಟ. ಮನೆ ಊಟ ಮಾಡ್ದಂಗೆ ಆಗ್ತೈತೆ. ಆಲ್ಮೋಸ್ಟ್ ಕಾರ್ಗಿಲಿಗೆ ಬಂದ್ವಿ. ಇನ್ನು ಲೇ ಬಂದು 225 ಕಿಲೋಮೀಟ್ರ್ ಐತೆ. ನಾಳೆ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ಲ್ಯಾನ್ ಮಾಡಿದ್ದೀವಿ 225 ಕಿಲೋಮೀಟ್ರ್ ಹೊಡಿಯೋಕ್ಕೆ. ಈಗಿನ 2 ಕಿಲೋಮೀಟ್ರ್ ಕಾರ್ಗಿಲ್ ಹೋಗಿ ಲಾಸ್ಟ್ ಇಯರು, ಅದ್ರ ಮುಂಚೆ ಲಾಸ್ಟ್ ಇಯರು ಎಲ್ಲೆಲ್ಲಿ ನಿಲ್ಸಿ ಮಲ್ಕೊಂಡಿದ್ವು ಅದೇ ಪ್ಲೇಸಲ್ಲಿ ನಿಲ್ಲಿಸ್ಬಿಟ್ಟು ಗಾಡಿನ ಸೈಡ್ಗೆ ಹಾಕಿ ಮಲ್ಕೊಂಡು ಮತ್ತು ಬೆಳಗ್ಗೆ ಎದ್ದು ಬಿಡೋ ಪ್ಲಾನಿಂಗು. ಸೀದಾಲ್ಗೆ ಹೋಗಿ ಸಿಗ್ತೀವಿ. ಊಟ ಲೈಟಾಗಿ ಹಿಂದೆ ಮಾಡ್ಕೊಂಬಂದ್ವಿ, 2 ರೋಟಿ ಮತ್ತು ಸ್ವಲ್ಪ ದಾಲು. ಬನ್ನಿ ಸೀದಾಲ್ಗೆ ಹೋಗೋಣ ಈಗ. ಫೈನಲಿ ವಿ ಆರ್ ಎಂಟ್ರಿ ಟು ಕಾರ್ಗಿಲ್. ಮುಂದೆ ಹೋಗಿ ರೈಟ್ ಸೈಡಲ್ಲಿ ಫುಲ್ಲು ಗಾಡಿಗಳು ನಿಂತಿರುತ್ತೆ, ಅಲ್ಲಿ ರೈಟ್ಗೆ ಹಾಕ್ಕೊಂಡು ಆರಾಮಾಗಿ ಇಲ್ಲೇ ರೆಸ್ಟ್ ಮಾಡೋಣ. ಬೆಳಗಿನ ಜಾವ ಎದ್ದು ಹೋಗೋಣ. ಒಂದೇ ಒಂದು ವೀಡಿಯೋ ಶೂಟ್ ಮಾಡಬೇಕು, ಅದಕ್ಕೋಸ್ಕರ ಇಷ್ಟು ನೆಗ್ಲೆಕ್ಟ್ ಮಾಡಿ ಇಲ್ಲೇ ಮಲ್ಕೊತಾ ಇದ್ದೀವಿ. ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದು ಒಂದು ವೀಡಿಯೋ ಶೂಟ್ ಮಾಡಿದ್ವಿ ಅಲ್ಲಿ ಬೈಪಾಸಲ್ಲಿ. ಅದು ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಅದನ್ನು ಮುಗಿಸ್ಕೊಂಡೆ ಒಂದೇ ಸರಿ ಹೊರಡೋಣಂತೆ. ಸದ್ಯಕ್ಕೆ ನಾವು ಬಂದು ಈಗ ಗಾಡಿನ ಪಾರ್ಕ್ ಮಾಡಿದ್ದೀವಿ ಇಲ್ಲಿ. ಜಾಸ್ತಿ ಏನು ವೀಡಿಯೋ ಮಾಡೋಂಗಿಲ್ಲ. ಇಲ್ಲಿ ಮುಂದೆ ಆರ್ಮಿ ಅವರು ಇಲ್ಲೇ ನಿಂತಿದ್ದಾರೆ, ಹಂಗಾಗಿ ಈ ಬ್ರಿಡ್ಜಿಂದ ಲೆಫ್ಟ್ ತೊಗೊಂಡು ಹೋಗ್ಬೇಕು ಬೆಳಗ್ಗೆ ಬೈಪಾಸ್ಗೆ. ಆ್ಯಕ್ಚುಲಿ ಸಿಟಿ ಒಳಗೆ ಹೋಗಿ ಪಾಸ್ ಮಾಡಿ ಮಲ್ಕೊಬೋದಿತ್ತು, ಬಟ್ ನಮಗೆ ಮಲ್ಗೋಕ್ಕೆ ಇಷ್ಟ ಇಲ್ಲ ಆ ಕಡೆ ಹೋಗಿ. ಇಲ್ಲಾಂದರೆ ಸೇಫ್ಟಿ, ಇಲ್ಲಿ ಚಳಿ ಆಗೋಲ್ಲ. ಮೇನು ಒಂದು ಸೈಡ್ ಗುಡ್ಡ ಇದೆ, ಒಂದು ಸೈಡ್ ನದಿ ಇದೆ, ಹಾಗಾಗಿ ಬೆಚ್ಚಗಿದೆ ಇಲ್ಲಿ. ಇಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗೋಣ ಅಂತ ಪ್ಲಾನಿಂಗ್ ಅಷ್ಟೇ. ಓಕೆ, ಈ ಒಂದು ವೀಡಿಯೋನ ಇಲ್ಲೇ ಮುಗಿಸೋಂಥ ಟೈಮ್ ಕೂಡ ಆಯಿತು. ನಮಗೂ 2 ದಿನ ನಿದ್ದೆ ಇಲ್ಲ, ಇವತ್ತು ಒಳ್ಳೆ ನಿದ್ದೆ ಮಾಡ್ಕೊತೀವಿ. ಟೈಮ್ 10 ಗಂಟೆಗೆ ಮಲ್ಕೊಂಡ್ಬಿಡ್ತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ರ ಥರ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.